ನಿಮ್ಮ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಕುಂತಲಾ ಭೂಷಣ್. ಒತ್ತಡದ ಜೀವನ, ಬದಲಾಗ್ತಾ ಇರುವಂತಹ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಎನ್ನುವುದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಜೀವನನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಬದಲಾಗ್ತಾ ಇರುವಂತಹ ಜೀವನ ಶೈಲಿ ಮತ್ತು ಆಹಾರ ಕ್ರಮದಿಂದ ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ಜನರು ತುತ್ತಾಗ್ತಾ ಇದ್ದಾರೆ. ಇತ್ತೀಚಿನ ದಿನಮಾನಗಳಲ್ಲಿ ಬಂಜಿತನ ಅನ್ನುವಂತಹ ಸಮಸ್ಯೆ ಬೃಹದಾಕಾರವಾಗಿ ಬೆಳೆದು ನಿಂತಿದೆ. ಇದಕ್ಕೆ ಪುರುಷರು ಎಷ್ಟು ಕಾರಣರಾಗಿರ್ತಾರೋ ಮಹಿಳೆಯರು ಕೂಡ ಸಮಪಾಲಾಗಿ ಕಾರಣರಾಗಿರ್ತಾರೆ. ಇನ್ನು ಅನೇಕ ರೀತಿಯ ಟೆಸ್ಟ್ಗಳಿಂದ ಈ ರೀತಿಯ ಸಮಸ್ಯೆಗಳನ್ನು ನಾವು ತಿಳಿದುಕೊಳ್ಳಬಹುದಾಗಿದೆ. ಹಾಗಾದ್ರೆ ಬಂಜಿತನಕ್ಕೆ ಸೂಕ್ತ ಚಿಕಿತ್ಸೆ ಯಾವುದು ಅಂತ ನೋಡೋದಾದ್ರೆ IVF ಟ್ರೀಟ್ಮೆಂಟ್ ಮುಖಾಂತರವಾಗಿ ಮಕ್ಕಳನ್ನ ಪಡೆಯಬಹುದು. ಹಾಗಾದ್ರೆ ಈ IVF ಪ್ರೊಸೀಜರ್ ಹೇಗೆ, ಯಾವ ರೀತಿ ಮಾಡಲಾಗುತ್ತೆ, ಇನ್ನು IVF ನಿಂದ ಹುಟ್ಟಿದಂತಹ ಮಕ್ಕಳಲ್ಲಿ ಏನಾದರೂ ಸಮಸ್ಯೆಗಳು ಬಂದೊಡುತ್ತಾ, ಇನ್ನು IVF ಟ್ರೀಟ್ಮೆಂಟ್ ಎಷ್ಟು ಸಕ್ಸಸ್ ಆಗುತ್ತೆ, ಇದೆಲ್ಲದರ ಬಗ್ಗೆ ಮಾಹಿತಿನ ಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿರ್ತಾರೆ ಗರ್ಭಗುಡಿ IVF ಸೆಂಟರ್ನ ಮೆಡಿಕಲ್ ಡೈರೆಕ್ಟರ್ ಹಾಗೂ ಫೌಂಡರ್ ಆಗಿರ್ತಕ್ಕಂಥ ಡಾಕ್ಟರ್ ಆಶಾ ಎಸ್ ವಿಜಯ್ ಅವರು. ಬನ್ನಿ, ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ವೆಲ್ಕಮ್ ಟು ದ ಶೋ. ನಮಸ್ತೆ. IVF ಟ್ರೀಟ್ಮೆಂಟ್ ಬಗ್ಗೆ ಈ ಹಿಂದೆನೂ ಕೂಡ ಸಾಕಷ್ಟು ಮಾಹಿತಿಗಳನ್ನ ವೀಕ್ಷಕರಿಗೆ ಪ್ರತಿ ಸಂಚಿಕೆಯಲ್ಲೂ ನಾವು ಕೊಡ್ತಾ ಹೋಗ್ತಾ ಇದ್ವಿ. ಸೊ ಇವತ್ತು ಈಗ IVFಗೆ ಸಾಮಾನ್ಯವಾಗಿ ಅಂತಂದ್ರೆ ಈ ಹಿಂದೆ ಎಲ್ಲ ಸ್ವಲ್ಪ 35 ಏಜ್ ಆದ್ಮೇಲೆ ಜನ ಬರ್ತಾ ಇದ್ರು. ಇತ್ತೀಚಿನ ದಿನಗಳಲ್ಲಿ ಗಮನಿಸೋದಾದ್ರೆ 125 ಯಂಗ್ ಕಪಲ್ಸ್ ಕೂಡ IVF ಟ್ರೀಟ್ಮೆಂಟ್ ಮೊರೆ ಹೋಗ್ತಾ ಇದ್ದಾರೆ. ಏನ್ ಹೇಳ್ತೀರಿ ಇವಾಗ? ಹೌದು, ಆಕ್ಚುಲಿ ಅವೇರ್ನೆಸ್ ತುಂಬಾ ಮೂಡಿದೆ ಇವಾಗ ಜನರಲ್ಲಿ. ನ್ಯಾಚುರಲ್ ಆಗಿ ಯಾವಾಗ ಅವ್ರಿಗೆ ಕನ್ಸೀವ್ ಆಗಕ್ಕೆ ಕಷ್ಟ ಆಗ್ತಿರುತ್ತೆ, ಆಮೇಲೆ ಅಕಸ್ಮಾತ್ ಹೋಗಿ ಡಾಕ್ಟರ್ ಹತ್ರ ಮೊಟ್ಟೆ ಬಿಡುಗಡೆ ಆಗಕ್ಕೆ ಮಾತ್ರೆ ತಗೋತಿರ್ತಾರೆ, ಮನೇಲಿ ಕರೆಕ್ಟಾಗಿ ಕಾಂಟ್ಯಾಕ್ಟ್ ಇಟ್ಕೋತಿರ್ತಾರೆ, ಆದ್ರೂ ಪ್ರೆಗ್ನೆನ್ಸಿ ನೆಗೆಟಿವ್ ಬರ್ತಾನೆ ಇರುತ್ತೆ, ಪೀರಿಯಡ್ ಬಂದ್ಬಿಡ್ತಾ ಇರತ್ತೆ, ತುಂಬಾ ಉದ್ವೇಗಕ್ಕೆ ಒಳಗಾಗ್ತಾರೆ. ಅಥವಾ ಹೋಗ್ಬಿಟ್ಟು ಯಾವುದೋ ಒಂದು ಸ್ಮಾಲ್ ಕ್ಲಿನಿಕ್ ಅಲ್ಲಿ IUI ಮಾಡಿಸ್ಕೊಂಡಿರ್ತಾರೆ, 1 ಆಗತ್ತೆ, 2 ಆಗತ್ತೆ, 3 ಆಗತ್ತೆ, 6 ಆಗತ್ತೆ, ಪಾಸಿಟಿವೇ ಬರಲ್ಲ, ರಿಸಲ್ಟ್ಸೇ ಇರಲ್ಲ. ಅಥವಾ ವೀರ್ಯಾಣುಗಳಲ್ಲಿ ತುಂಬಾ ಕೊರತೆ ಕಾಣ್ತಾ ಇದೆ ಹಸ್ಬೆಂಡ್ಸ್ ಅಲ್ಲಿ, ಅಂತವ್ರಿಗೆಲ್ಲ IVF ಒಂದು ಕಂಪ್ಲೀಟ್ ಬ್ಲೆಸ್ಸಿಂಗ್ ಅಂತ ಹೇಳ್ಬೋದು. ತುಂಬಾ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಎಷ್ಟು ಬೇಗ ಅವರು ಪ್ರಾಬ್ಲಮ್ನ ಅರಿತುಕೊಂಡು ಡಾಕ್ಟರ್ ಹತ್ರ ಬಂದು ಕಂಪ್ಲೀಟ್ ಆಗಿ ಟ್ರೀಟ್ಮೆಂಟ್ ತಗೊಳ್ತಾರೋ ವಿತ್ ಲಾಟ್ ಆಫ್ ಟ್ರಸ್ಟ್ ಬಿಲೀಫ್, ಅಂತವ್ರಿಗೆ ಬೇಗ ರಿಸಲ್ಟ್ಸ್ ಬರುತ್ತೆ. 35 ಆಗ್ಬಿಡ್ಲಿ, 38 ಆಗ್ಬಿಡ್ಲಿ ಅಂತಿದ್ದಂಗೆನೆ ಏಜ್ ಆಗ್ತಿದ್ದಂಗೆ ನಮ್ಗೆ ಹೇಗೆ ಆಚೆ ಕಡೆ ನಮ್ಗೆ ವಯಸ್ಸಾಗುತ್ತೋ ಹಾಗೆ ಒಳಗಡೆನೂ ಕೂಡ ಆರ್ಗನ್ಸ್ ಕೂಡ ಏಜ್ ಆಗುತ್ತೆ. ಸೊ ಮೊಟ್ಟೆಗಳ ಕ್ವಾಲಿಟಿ ಕಮ್ಮಿ ಆಗುತ್ತೆ, ವೀರ್ಯಾಣುಗಳ ಕ್ವಾಲಿಟಿ ಕಮ್ಮಿ ಆಗುತ್ತೆ, ಅವಾಗ IVF ಸಕ್ಸಸ್ ರೇಟು ಕಮ್ಮಿ ಆಗುತ್ತೆ. ಸೊ ಪ್ರಾಬ್ಲಮ್ ಇರೋರು ಏಜ್ ನ ಬೇಗ ಅರಿತುಕೊಂಡು ಬೇಗ ಡಾಕ್ಟರ್ ಹತ್ರ ಬಂದ್ರೆ IVF ಇಂದ ತುಂಬಾ ಚೆನ್ನಾಗಿ ಫ್ಯಾಮಿಲಿ ಕಂಪ್ಲೀಟ್ ಆಗುತ್ತೆ. ನಾವು ಈ ಹಿಂದೆ ಎಲ್ಲ ನೋಡ್ತಾ ಇದ್ವಿ ಮ್ಯಾಮ್. ಈಗ ಈ ರೀತಿ ಸಮಸ್ಯೆಗಳು ಬಂದ್ರೆ ಡಾಕ್ಟರ್ ಹತ್ರ ಹೋಗೋರು ತುಂಬಾ ವಿರಳ. ಕೆಲವರು ಎಜುಕೇಟೆಡ್ ಆಗಿರೋಂದ್ರೆ ಸ್ವಲ್ಪ ಮಾಹಿತಿಗಳನ್ನ ಪಡ್ಕೊಂಡು ವೈದ್ಯರನ್ನ ಕಾಂಟ್ಯಾಕ್ಟ್ ಮಾಡಬೇಕು, ಅಡ್ವಾನ್ಸ್ ಟ್ರೀಟ್ಮೆಂಟ್ ಏನಿದೆ ಅಂತ ತಿಳ್ಕೊಳ್ಬೇಕು ಅಂತ ಹೋಗ್ತಿದ್ರು. ಬಟ್ ಈಗ ನೋಡೋದಾದ್ರೆ ಒಂದು ಏರಿಯಾಗ ನೋಡೋದಾದ್ರೆ ಒಂದು 20-30 IVF ಸೆಂಟರ್ಗಳಿರುತ್ತೆ. ಎಲ್ಲಿಗೆ ಹೋಗ್ಬೇಕು, ಯಾವ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು, ಯಾವ್ದು ಪ್ರಾಮಿಸಿಂಗ್ ಆಗಿದೆ, ಎಲ್ಲಿ ರಿಸಲ್ಟ್ ಸಿಗ್ತಾ ಇದೆ, ಯಾವ್ದ್ರ ಬಗ್ಗೆ ಕೂಡ ಮಾಹಿತಿನೇ ಸಿಗುದಿಲ್ಲ. ಯಾಕಂದ್ರೆ ದುಡ್ಡು ಕೊಟ್ಟು ಕೂಡ ಈಗ ಅಡ್ವರ್ಟೈಸ್ಮೆಂಟ್ ಹಾಕ್ಸ್ಕೊಳ್ಳೋದು ತುಂಬಾ ಜನ ಇದೆ. ಅಲ್ಲಿ ಪ್ರಾಮಿಸಿಂಗ್ ಇರ್ತಾರ ಡಾಕ್ಟರ್, ಏನು ಕೂಡ ಗೊತ್ತಿರೋದಿಲ್ಲ. ಸೊ ಈ ರೀತಿನಲ್ಲಿ ಗಮನಿಸೋದಾದ್ರೆ ನಿಮ್ಮ ಒಂದು ಗರ್ಭಗುಡಿ IVF ಸೆಂಟರ್ ಯಾವ ರೀತಿ ಪ್ರಾಮಿಸಿಂಗ್ ಆಗಿದೆ, ಯಾವ ರೀತಿ ವಿಭಿನ್ನವಾಗಿ ನಿಲ್ಲುತ್ತೆ ಅಂತೀರಿ? ಆಕ್ಚುಲಿ ಕಪಲ್ಸ್ ಒಂದು IVF ಸೆಂಟರ್ಗೆ ಹೋಗಕ್ ಮುಂಚೆ ನೀವು ಹೇಳ್ದಂಗೆ ತುಂಬಾ ಚೆನ್ನಾಗಿ ರಿಸರ್ಚ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ ನಾವ್ ಒಂದು ಆನೆನ ಬೀಳ್ಸಕ್ ಒಂದ್ ಕೆಡ್ಡ ತೋಡ್ಬಿಟ್ಟು ಬೀಳಿಸ್ತೀವಲ್ಲ, ಆತರ ಮೋಸ ಹೋಗ್ಬಾರ್ದು. ನಾ ತುಂಬಾ ಜನ ಕಪಲ್ಸ್ ನ ನೋಡಿದೀನಿ, ಈ ಆಫರ್ ಇದೆ, ಆ ಆಫರ್ ಇದೆ, ಪ್ಯಾಕೇಜ್ ಇದೆ ಅನ್ಬಿಟ್ಟು ತುಂಬಾ ಆಸೆಗೊಳಗಾಗಿ ಎಲ್ಲೋ ಹೋಗಿರ್ತಾರೆ, ಮಲ್ಟಿಪಲ್ ಆಗಿ IVF ಮಾಡಿಸ್ಕೊಂಡಿರ್ತಾರೆ, ಪಾಪ ರಿಸಲ್ಟ್ಸೇ ಬಂದಿರಲ್ಲ. ನಂಗೊಂದ್ ಕಪಲ್ ಜ್ಞಾಪಕ ಇದೆ, ಮಲ್ಟಿಪಲ್ ಆಗಿ ಹೋಗ್ಬಿಟ್ಟು IVF ಮಾಡಿಸ್ಕೊಂಡಿದ್ದಾರೆ, ಪ್ರತಿ ಸಲಿ ಫೇಲ್ ಆಗ್ತಿದೆ. ಬಟ್ ಅವ್ರು ಇಲ್ಲಿ ಬಂದು ನಮ್ಗೆ ರೆಕಾರ್ಡ್ಸ್ ಎಲ್ಲ ತೋರಿಸಿದಾಗ ಅವ್ರ ಥೈರಾಯ್ಡ್ ಕೂಡ ಅಡ್ರೆಸ್ ಆಗಿರ್ಲಿಲ್ಲ, ಶುಗರ್ ಕೂಡ ಅಡ್ರೆಸ್ ಆಗಿರ್ಲಿಲ್ಲ. ಯಾವಾಗ ಆ ಮೂಲಭೂತ ಫಂಡಮೆಂಟಲ್ಸ್ ನಾವು ಕರೆಕ್ಟ್ ಆಗಿ ಮಾಡಲ್ವೋ ಅವಾಗ IVF ಸಕ್ಸಸ್ ಕೂಡ ಬರಲ್ಲ. ಸೊ ನಾವ್ ಎಲ್ಲಿ ಹೋಗ್ತಿದೀವಿ, ಆ ಸೆಂಟರ್ ಹೆಸರೇನಿದೆ, ಎಷ್ಟು ವರ್ಷದಿಂದ ಇದೆ, ಯಾವ್ಯಾವ ಡಾಕ್ಟರ್ಸ್ ಇದ್ದಾರೆ, ಅವ್ರದ್ದು ನುರಿತತೆ ಎಷ್ಟಿದೆ, ಅವ್ರದ್ದು ನೈಪುಣ್ಯತೆ ಏನಿದೆ, ಸ್ಕಿಲ್ಡ್ ಇದಾರಾ, ಚೆನ್ನಾಗಿ ಅವ್ರಿಗೆ ಟೆಕ್ನಾಲಜಿ ಎಲ್ಲ ಯೂಸ್ ಮಾಡ್ತಿದಾರಾ, ಎಲ್ಲ ಒನ್ ರೂಫ್ ಅಂಡರೇ ಸಿಗ್ತಾ ಇದೆಯಾ, ಒಂದೊಂದ್ ಕಡೆ ಕಳಿಸ್ತಿರ್ತಾರೆ. ಒಂದ್ ಕಪಲ್ ನಂಗೆ ಜ್ಞಾಪಕ ಇದೆ, ಅವ್ರ ಸ್ಟಿಮ್ಯುಲೇಷನ್ ಯಾವ್ದೋ ಕ್ಲಿನಿಕಲ್ ಮಾಡಿಸ್ಕೊಂಡಿದ್ದಾರೆ, ಎಗ್ ಪಿಕಪ್ಗೆ ಎಲ್ಲ ತುಂಬಾ ದೂರ ಕಳ್ಸಿದ್ದಾರೆ. ಅವ್ರು ಆಕ್ಚುಲಿ ಹೋಗ್ಬೇಕಾಗಿರೋದು 35 ಅವರ್ಗೆ, ಬಟ್ ಡಾಕ್ಟರ್ ಬಂದು ಅನಸ್ಟಿಟಿ ಬಂದಿದೆಲ್ಲ 38 ಅವರ್ಸ್ ಆಗೋಗಿತ್ತಂತೆ. ಎಲ್ಲ ಎಗ್ಸು ರಪ್ಚರ್ ಆಗೋಗಿದೆ, ಸಿವಿಯರ್ ಪೇನ್ ಒಳಗಾಗಿ ಎಮರ್ಜೆನ್ಸಿ ಆಗಿದೆ. ಸೊ ಎಲ್ಲಾ ಫೆಸಿಲಿಟೀಸು ಒಂದೇ ಕಡೆ ಇದೆಯಾ, ಎಂಬ್ರಿಯಾಲಜಿಸ್ಟ್ ತುಂಬಾ ಚೆನ್ನಾಗಿದಾರಾ, ಇವ್ರದ್ದು ಸಕ್ಸಸ್ ರೇಟ್ ಹೇಗಿದೆ, ವೆಬ್ಸೈಟ್ ಅಲ್ಲಿ ಯಾವ್ಯಾವ ತರ ಇದೆ, ಇಲ್ಲಿ ಟ್ರೀಟ್ಮೆಂಟ್ ಪಡೆದವ್ರದ್ದು ಎಕ್ಸ್ಪೀರಿಯನ್ಸ್ ಹೇಗಿದೆ, ಅವೆಲ್ಲ ಕೇಳ್ಕೊಂಡು ಹೋದ್ರೆ ತುಂಬಾ ಚೆನ್ನಾಗಿ ಅವ್ರಿಗೆ ಸಕ್ಸಸ್ ಸಿಗುತ್ತೆ.
ಈಗ ನಾವು ನೋಡಿರ್ತೀವಿ ಮ್ಯಾಮ್, ಈಗ ನೀವಾಗ್ಲೇ ಹೇಳ್ದಂಗೆ ಈಗ ಆಫರ್ಸ್ ಅಂತ ಕೊಡ್ತಾರೆ, ಪ್ಯಾಕೇಜಸ್ ಅಂತ ಕೊಡ್ತಾರೆ. ಈಗ 2 ಲಕ್ಷನೋ 3 ಲಕ್ಷನೋ ಫಿಕ್ಸ್ ಮಾಡ್ತಾರೆ. ಸೊ ಇಷ್ಟರಲ್ಲಿ ನಿಮ್ಗೆ ಮಕ್ಕಳನ್ನ ಮಾಡ್ಕೊಳ್ತೀವಿ, ಅದು ಫೇಲಿಯರ್ ಆಗುತ್ತೆ ಸಕ್ಸಸ್ ಆಗುತ್ತೆ ಅಟ್ ಸೆಕೆಂಡ್ರಿ, ಬಟ್ ಪ್ಯಾಕೇಜ್ ಅಂತ ಫಿಕ್ಸ್ ಮಾಡ್ತಾರೆ. ಈಗ IVF ಅಂತ ಅಂದ್ರೆ ಸ್ವಲ್ಪ ತುಂಬಾ ಕಾಸ್ಟ್ಲಿ, ತುಂಬಾ ಟೆಸ್ಟ್ ಗಳನ್ನ ಮಾಡಬೇಕಾಗಿದೆ, ದುಂದು ವೆಚ್ಚ ಅಂತ ತುಂಬಾ ಜನ ಯೋಚನೆ ಮಾಡ್ತಾರೆ. ಸೊ ಈ ಅಂಶಗಳನ್ನ ನಾವು ಗಮನದಲ್ಲಿಟ್ಕೊಂಡ್ರೆ ಈಗ IVF ಟ್ರೀಟ್ಮೆಂಟ್ ನ ಪಡಿಬೇಕು ಅಂತ ಇರೋರು ಹೇಗೆ ಕ್ಲಿನಿಕ್ಸ್ ನ ಚೂಸ್ ಮಾಡಬೇಕು? ಈಗ ಆಫರ್ಸ್ ಅಂತೆಲ್ಲ ನಂಬ್ಕೊಂಡು ಹೋಗುವಂತ ಫೇಲಿಯರ್ ಆಗುವಂಥದ್ದು, ಅಂದ್ರೆ ಕ್ಲಿನಿಕ್ ಕ್ವಾಲಿಟಿನ ಹೇಗೆ ತಿಳ್ಕೊಳ್ಳೋದು ಅಂತೀವಿ? ಅದೇ ನಾನು ಹೇಳ್ದಂಗೆನೆ ಪ್ರೀವಿಯಸ್ ಪೇಷಂಟ್ ಎಕ್ಸ್ಪೀರಿಯನ್ಸಸ್ ನ ತುಂಬಾ ಚೆನ್ನಾಗಿ ಅವ್ರು ಅರ್ಥಕೋಬೇಕು, ಮಾತಾಡಿರೋರ್ ಬಗ್ಗೆ. ಫಾರ್ ಎಕ್ಸಾಂಪಲ್ ಇವಾಗ ನಾನ್ ನಿಮ್ನ ರೆಫರ್ ಮಾಡ್ತೀವಿ ಅಂದ್ರೆ ನನ್ನ ಎಕ್ಸ್ಪೀರಿಯನ್ಸ್ ಹೇಗಿದೆ ಅನ್ನೋದು ತುಂಬಾ ವ್ಯಾಲಿಡ್ ಆಗಿರುತ್ತೆ. ಈಗ ಗರ್ಭಗುಡಿಗೆ ಬಂದ್ರೆ ಈಗಾಗಲೇ ಸಕ್ಸಸ್ ಕಂಡಿರೋಂಥವ್ರದ್ದು ಅವ್ರ ಜೊತೆ ಮಾತನಾಡೋದಕ್ಕೆ ಅದೆಲ್ಲ ಫೆಸಿಲಿಟೀಸ್ ನಿಮ್ಮಲ್ಲಿ ಇದೆಯಾ ಅಂತ? ಖಂಡಿತ ತುಂಬಾ ಚೆನ್ನಾಗಿ ಅವ್ರ ಟೆಸ್ಟಿಮೋನಿಯಲ್ಸ್ ನೋಡ್ಬೋದು, ವಿಡಿಯೋಸ್ ನೋಡ್ಬೋದು, ಆಮೇಲೆ ವೆಬ್ಸೈಟ್ ಅಲ್ಲೆಲ್ಲ ಅವ್ರದ್ದು ಎಕ್ಸ್ಪೀರಿಯನ್ಸಸ್ ಹಾಕಿರ್ತಾರೆ, ರಿವ್ಯೂಸ್ ಇರುತ್ತೆ, ಅವ್ರ ಹತ್ರ ಕೂತ್ ಮಾತಾಡ್ಬೋದು. ಅದನ್ನೆಲ್ಲ ಯೋಚನೆ ಮಾಡಿ ಬರ್ಬೇಕು. ಫಾರ್ ಎಕ್ಸಾಂಪಲ್ ಆಫರ್ ಅಂತ ಹೋಗಿ ಸಬ್ ಸ್ಟ್ಯಾಂಡರ್ಡ್ ಇಂಜೆಕ್ಷನ್ಸ್ ಕೊಟ್ಬಿಟ್ರೆ ನಿಮ್ದು ಎಗ್ ಕ್ವಾಲಿಟಿ ಎಲ್ಲ ಕಮ್ಮಿ ಆಗೋಗುತ್ತೆ, ನಿಮ್ದು ಎಂಬ್ರಿಯೋ ಕ್ವಾಲಿಟಿನೂ ಹಾಳಾಗತ್ತೆ. ಒಳಗಡೆ ನೀವು ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಿದಾಗ ಖಂಡಿತ ಅದು ಅಂಟ್ಕೊಳ್ಳೋದಿಕ್ ಸಾಧ್ಯನೇ ಇಲ್ಲ. ಸೊ ನಿಮ್ಗೆ ಒಂಥರ ಮೋಸ ಮಾಡ್ಲಿಕ್ಕೆ ಅದೊಂಥರ ಕಲರ್ಫುಲ್ ಆಗಿ ಮಾಡಿರ್ತಾರೆ, ಬಟ್ ಎಲ್ಲ ಕರೆಕ್ಟ್ ಆಗಿ ಒಳಗಡೆ ಸೈಂಟಿಫಿಕ್ ಆಗಿ ಎಥಿಕಲ್ಲಿ ಮಾರಲಿ ನಡೀತಾ ಇದೆಯಾ ಅಂತ ಫಸ್ಟ್ ಯೋಚನೆ ಮಾಡ್ಬೇಕು. ಬೇರೆಯವ್ರದ್ದು ರಿಸಲ್ಟ್ ಗಳು ನೋಡ್ಕೊಂಡು ಡಿಸಿಷನ್ ತಗೋ. ಯಾಕಂದ್ರೆ ಒಂದೊಂದು ಇಂಜೆಕ್ಷನ್ಗೂ ಕೂಡ ಈಗ ತುಂಬಾನೇ ಕಾಸ್ಟ್ ಜಾಸ್ತಿ ಇರುತ್ತೆ. ಅಂತದ್ರಲ್ಲಿ 1 ಲಕ್ಷಕ್ಕೆ IVF ಮಾಡ್ಕೊಡ್ತೀವಿ ಅಂತಂದ್ರೆ ಸ್ವಲ್ಪ ಡೌಟ್ ಬರುತ್ತೆ. ಮತ್ತೆ ಹೆಲ್ದಿ ಬೇಬಿ ಹುಟ್ಟುತ್ತಾ ಅಥವಾ ಮುಂದೆ ಏನಾದ್ರು ಸಮಸ್ಯೆಗಳಾಗುತ್ತಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಕಾಡುತ್ತೆ. ಕರೆಕ್ಟ್. ಫಾರ್ ಎಕ್ಸಾಂಪಲ್ ನೀವು ತುಂಬಾ ಕಮ್ಮಿ ಲೋ ಡೋಸ್ ಇಂಜೆಕ್ಷನ್ ಕಮ್ಮಿ ಕಾಸ್ಟ್ ಕೊಟ್ಬಿಟ್ರೆ ಅವ್ರದ್ದು ಎಗ್ ಕ್ವಾಲಿಟಿ ಎಷ್ಟು ವರ್ಸ್ಟ್ ಇರುತ್ತೆ ಅಂತಂದ್ರೆ ಎಂಬ್ರಿಯೋಸ್ ಡೆವಲಪೇ ಆಗಲ್ಲ. ಕೊನೆಗೆ ಅವ್ರು IVF ಮಾಡ್ಸಿರ್ತಾರೆ, ಬಟ್ ಅವ್ರ ಎಂಬ್ರಿಯೋ ಟ್ರಾನ್ಸ್ಫರ್ ಅವ್ರಿಗೂ ಹೋಗೋದೇ ಇಲ್ಲ. ನಾ ತುಂಬಾ ಜನ ಈ ತರ ನೋಡಿದೀನಿ, ನಿಮ್ಗೆ ಎಂಬ್ರಿಯೋಸ್ ಇಲ್ಲ ಅಂತ ಫೋನ್ ಅಲ್ಲೇ ಹೇಳ್ಬಿಡ್ತಾರೆ. ಸೊ ಅವ್ರು ಕಂಪ್ಲೀಟ್ ಆಗಿ ಟ್ರೀಟ್ಮೆಂಟ್ ಕೂಡ ಕಂಪ್ಲೀಟ್ ಆಗಲ್ಲ, ಅದು ಮೋಸ ಹೋಗಿರೋದು ಆಫರ್ ಇಂದ. ಓಕೆ, ಈಗ ತುಂಬಾ ಜನ ಈಗ ನಿಮ್ ಸೆಂಟರ್ಗೆ ಬಂದು ಮಕ್ಕಳನ್ನ ಪಡ್ಕೊಂಡಿರೋ ಹಲವಾರು ಉದಾಹರಣೆಗಳನ್ನ ನಾವೇ ಕಾರ್ಯಕ್ರಮದಲ್ಲಿ ಕೂಡ ಮಾತಾಡ್ಸಿದ್ವಿ. ಸೊ ಈ ರೀತಿ ಬಂದು ಖುಷಿಯನ್ನ ಹಂಚ್ಕೊಂಡಂತ ಸಂದರ್ಭದಲ್ಲಿ ಯಾವ ರೀತಿ ಫೀಲ್ ಆಗುತ್ತೆ ನಿಮ್ಗೆ? ಅದು ಒಂಥರ ಹೇಳಲಿಕ್ಕೆ ಒಂಥರ ವರ್ಡ್ಸೇ ಇಲ್ಲ. ಅದು ಫಸ್ಟ್ ಟೈಮ್ ಬಂದಾಗ ತುಂಬಾ ದುಃಖದಿಂದ ಹತ್ತಿರ್ತಾರೆ, ಬಟ್ ಆ ಪ್ರೆಗ್ನೆನ್ಸಿ ಪಾಸಿಟಿವ್ ಬಂದಾಗ ಸಿಕ್ಕಾಪಟ್ಟೆ ಸಂತೋಷವಾಗಿ ಆನಂದ ಭಾಷ್ಮ ಅಂತೀವಲ್ಲ, ಆ 2 ಕಣ್ಣೀರು ತುಂಬಾ ಡಿಫ್ರೆಂಟ್. ಆ ಕನ್ಸೆಪ್ಷನ್ ಪಾಸಿಟಿವ್ ಬಂದಾಗ ಆಕ್ಚುಲಿ ನಮ್ ಸೆಂಟ್ರಲ್ಲಿ ಕೂಡ ಎಲ್ಲಾರು ಒಂಥರ ಹಬ್ಬದ ವಾತಾವರಣ ಇರುತ್ತೆ. ಇದು ಬೀಟಾ HCG ಪಾಸಿಟಿವ್ ಬಂತು ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಸೊ ಒಂದು ಕಪಲ್ ತ್ರಿಪುರಾ ಇಂದ ಬಂದಿದ್ರು, ಅಲ್ಲೇನು ಫೆಸಿಲಿಟೀಸೇ ಇರಲ್ವಂತೆ. ಮಂತ್ಸ್ ಟುಗೆದರ್ ಬಂದ್ ಇಲ್ಲಿದ್ರು. ಹಸ್ಬೆಂಡ್ ಅಜೂಸ್ಪರ್ಮಿಕ್ ಅನ್ಬಿಟ್ಟು ಮಕ್ಕಳಾಗಲ್ಲ ಅಂತ ಹೋಪ್ಸ್ ಬಿಟ್ಬಿಟ್ಟಿದ್ದಾರೆ. ಈ ತರ ಟಿವಿ ಪ್ರೋಗ್ರಾಮ್ ಅಲ್ಲಿ ನೋಡ್ಕೊಂಡು ಬಂದ್ಬಿಟ್ಟು ಹಾಸ್ಪಿಟಲ್ ಹತ್ರನೇ ಒಂದು PG ತಗೊಂಡು 9 ತಿಂಗಳವರೆಗೂ ಅಲ್ಲೇ ಇದ್ದು ಟ್ವಿನ್ಸ್ ಮಗು ತಗೊಂಡು ವಾಪಸ್ ಹೋದ್ರು. ಸೊ ಅವ್ರು ವಾಪಸ್ ಹೋದಾಗ ಆ ಫೀಲಿಂಗ್ ಏನಿರುತ್ತೆ ಅದು ನನ್ಗೆ ಒಂಥರ ವರ್ಣನೆ ಮಾಡೋದಿಕ್ಕೆ ಅಸಾಧ್ಯ. ಅಷ್ಟು ಚೆನ್ನಾಗಿರುತ್ತೆ ಆ ಭಾವನೆಗಳು. ಇದು ಅಂದ್ರೆ ನಿಮ್ಮಲ್ಲಿ ಸಕ್ಸಸ್ ರೇಟ್ ಎಷ್ಟಿದೆ ಅಂತ? ಗರ್ಭಗುಡಿಲಿ ನಾವು ತುಂಬಾ ಸೈಂಟಿಫಿಕ್ ಆಗಿ ಟೆಕ್ನಾಲಜಿಕಲಿ ಎಲ್ಲ ಕೆಲಸ ಮಾಡೋದ್ರಿಂದ, ಟೀಮ್ ತುಂಬಾ ಚೆನ್ನಾಗಿರೋದ್ರಿಂದ ಕನ್ಸಿಸ್ಟೆಂಟ್ ಆಗಿ ನಾವು 60%ಗಿಂತ ಜಾಸ್ತಿ ಸಕ್ಸಸ್ ರೇಟ್ ಮೇಂಟೈನ್ ಮಾಡೇ ಮಾಡ್ತೀವಿ. ಬಟ್ ಹಂಗ ಅಂದಿದ ತಕ್ಷಣ ನಾವ್ ಎಲ್ಲಾರ್ಗು ಅದೇ ಸಕ್ಸಸ್ ರೇಟ್ ಅಂತ ಕೋಟ್ ಮಾಡಕ್ಕಾಗಲ್ಲ. ಸೊ ಒಂದೊಂದ್ ಕಪಲ್ಗೂ ಒಂದೊಂದ್ ಸಕ್ಸಸ್ ರೇಟ್ ಇರುತ್ತೆ. ಅವ್ರು ಬಂದ ತಕ್ಷಣ ಕೂತ್ಕೊಂಡು ನಾವು ಫಸ್ಟ್ ಹೇಳೋದೇ ಇದು, ನಿಮ್ ಏಜ್ಗೆ ನಿಮ್ ಪ್ರಾಬ್ಲಮ್ಗೆ ಈ ಸಕ್ಸಸ್ ರೇಟ್ ಇರುತ್ತೆ, ನೀವ್ ಇದ್ ಮುಂದಕ್ಕೆ ಹೋಗಿ ಅಂತ. ಓಕೆ ಓಕೆ, ಅಂದ್ರೆ ನಿಮ್ಮ ಸೆಂಟರ್ ಅಲ್ಲೇ ಟ್ರೀಟ್ಮೆಂಟ್ ತಗೊಂಡು ಈಗ ಸಕ್ಸಸ್ ಕಂಡಿರೋರು ದೂರವಾಣಿಗೆ ಬಂದಿದ್ದಾರೆ. ಆದ್ರೆ ಅವ್ರ ಹೆಸರು ಹೇಳೋದ್ ಬೇಡ, ಬಟ್ ಸಕ್ಸಸ್ ಖುಷಿನ ಹಂಚಿಕೊಳ್ಬೇಕು ಅಂತ ಹೇಳ್ತಿದ್ದಾರೆ. ಸೊ ಮಾತನಾಡೋಣ, ಅವರು ಕೂಡ ಡಾಕ್ಟರ್ ಆಗಿದ್ದಾರೆ. ಹಲೋ, ನಮಸ್ತೆ. ಆಶಾ ಮೇಡಮ್ ಹೇಗಿದ್ದಾರೆ? ನಮಸ್ತೆ ಆಶಾ ಮೇಡಮ್ ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀನಿ, ನೀವು? ಮ್ಯಾಮ್ ನಾನು ತುಂಬಾ ಚೆನ್ನಾಗಿದ್ದೀನಿ. ನಿಮ್ಮನ್ನ ನೆನ್ಸ್ಕೊಳ್ದಿರೋ ದಿನ ಇಲ್ಲ ನಮ್ಮ ಮನೇಲಿ ಎಲ್ರು. ಥ್ಯಾಂಕ್ ಯು ಸೋ ಮಚ್. ಓಕೆ, ನೀವು ಕೂಡ ಡಾಕ್ಟರ್ ಆಗಿದ್ದೀರಿ ಎನ್ನುವಂತಹ ವಿಚಾರ ತಿಳಿತಾ ಇದೆ ನಮ್ಗೆ. ಸೊ ಡಾಕ್ಟರ್ ಅಂದ್ರೆ ನಾಟ್ ಟಿಪಿಕಲ್ ಆತರ ಡಾಕ್ಟರ್ ಅಲ್ಲ, ಮೆಡಿಸಿನ್ ಫೀಲ್ಡ್ ಅಲ್ಲ ನಮ್ದು. ನಾನು PhD ಮಾಡಿದೀನಿ. ಓಕೆ ಓಕೆ, ಆತರ ಡಾಕ್ಟರೇಟ್ ಬಂದಿದೆ ನನಗೆ, ಡಾಕ್ಟರೇಟ್ ಬಂದಿದೆ. ಹೇಳಿ, ನಿಮ್ಮ ಅನುಭವ ಹೇಗಿತ್ತು? ಏನ್ ಸಮಸ್ಯೆಯಿಂದ ನೀವು ಬಳಲ್ತಾ ಇದ್ರಿ? ಅಂದ್ರೆ ನಿಮ್ಮ ಒಂದು ಅನುಭವ ಅಂದ್ರೆ ಗರ್ಭಗುಡಿಗೆ ಹೋದ ನಂತರದಲ್ಲಿ ಏನೆಲ್ಲ ಚೇಂಜಸ್ ಆಯ್ತು ಅಂತ? ಗರ್ಭಗುಡಿಲಿ ಅಂತೂ ನನ್ನ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು, ತುಂಬಾ ಅಡ್ವೆಂಚರಸ್ ಆಗಿ ಎಕ್ಸೈಟಿಂಗ್ ಆಗಿತ್ತು. ನಮ್ದು ಅಂದ್ರೆ ಲೇಟ್ ಮ್ಯಾರೇಜ್ ಆಗಿತ್ತು, ನಂದು ನನ್ನ ಹಸ್ಬೆಂಡ್. ಸೊ ನಾವು 3 years ಆಗಿತ್ತು ಮದ್ವೆ ಆಗಿ, ನ್ಯಾಚುರಲ್ ಕನ್ಸೀವ್ ಆಗಿರ್ಲಿಲ್ಲ ಒಂದ್ಸರಿನು. ಸೊ ಸಿನ್ಸ್ ನಮ್ಗೆ ವರಿ ಇತ್ತು ಏಜ್ ಆಗ್ತಾ ಇದೆ ಅಂತ, ಸೊ ನಾವ್ ಅಲ್ಲಿಗೆ ಹೋದ್ವಿ.
ಗರ್ಭಗುಡಿಗೆ. ಮ್ಯಾಮ್ ಈ ತರ ಟಿವಿ ಪ್ರೋಗ್ರಾಮ್ ನೋಡ್ಬಿಟ್ಟೆ ನಾನು ಹೋಗಿದ್ದು ಅಲ್ಲಿಗೆ, ಆಶಾ ಮ್ಯಾಮ್ದು. ಸೊ ನನ್ಗೆ ತುಂಬಾ ಇನ್ಸ್ಪಿರೇಷನ್ ಆಯ್ತು ಅವ್ರು ಮಾತಾಡಿದ್ ನೋಡಿ. ಸೊ ಐ ವಾಂಟೆಡ್ ಟು ವಿಸಿಟ್ ಗರ್ಭಗುಡಿ. ಸೊ ನಾನು ಸೌತ್ ಇಂಡ್ ಸರ್ಕಲ್ ಬ್ರಾಂಚ್ ಅಲ್ಲೇ ಟ್ರೀಟ್ಮೆಂಟ್ ತಗೊಂಡಿದ್ದು. ಸೊ ನನ್ಗೆ ವಿತಿನ್ 3 months ನಂಗೆ ಒಳ್ಳೆ ರಿಸಲ್ಟ್ ಬಂತು. ಅಂಡ್ ನಮ್ಗೆ ಇವಾಗ ಐ ಬ್ಲೆಸ್ಡ್ ವಿತ್ ಒನ್ ಗರ್ಲ್ ಬೇಬಿ. ಸೊ ಐಮ್ ಹ್ಯಾಪಿ. ಮತ್ತೆ ಗರ್ಭಗುಡಿಲಿ ತುಂಬಾ ಚೆನ್ನಾಗಿದೆ ಸರ್ವಿಸ್. ಫ್ಯಾಕಲ್ಟಿ ಮ್ಯಾಮ್ ಹೇಳ್ದಂಗೆ ಸಿನ್ಸ್ ಐ ಮೀನ್ ಸೈಂಟಿಫಿಕ್ ಫೀಲ್ಡ್ ನನ್ಗೆ ಅದು ಎಲ್ಲ ವಿಚಾರಗಳು ಗೊತ್ತಾಗ್ತಾ ಇತ್ತು. ಅವ್ರು ಏನೇನ್ ಮಾಡ್ತಾರೆ, ಹೇಗ್ ಮಾಡ್ತಾರೆ ಅಂತ. ತುಂಬಾ ಮೆಟಿಕ್ಯುಲಸ್ ಆಗಿ ಒಂದೊಂದು ಪ್ಯಾರಾಮೀಟರ್ ತುಂಬಾ ಚೆನ್ನಾಗಿ ಮೆಷರ್ ಮಾಡಿ ಕನ್ಸರ್ನ್ ಪೇಷಂಟ್ ಹೆಲ್ತ್ ನ ಗಮನ ಇಟ್ಕೊಂಡು ಟ್ರೀಟ್ಮೆಂಟ್ ಕೊಡ್ತಾರೆ. ಅದು ಬೆಸ್ಟ್ ಇತ್ತು. ಅಂದ್ರೆ ಯಾವ ಏಜ್ ಅಲ್ಲಿ ನೀವು ಮಗು ಮಾಡ್ಕೊಂಡಿದ್ರಂತ, ಅಂದ್ರೆ ಸಕ್ಸಸ್ ಕಂಡಿದ್ ಯಾವ ಏಜ್ ಅಲ್ಲಿ? ನಾನು 34. ಐ ವಾಸ್ 34 ಅಟ್ ದಟ್ ಏಜ್. ಓಕೆ. ಹಾ. ಸೊ ಅಲ್ಲಿ ಎಲ್ಲಾನು ಚೆನ್ನಾಗಿದೆ ಟ್ರೀಟ್ಮೆಂಟ್, ಇನ್ಕ್ಲೂಡಿಂಗ್ ಸ್ಟಾಫ್ ಬಿಹೇವಿಯರ್ ಇಂದ ಹಿಡಿದು. ಯೂಶಲಿ ನಮ್ಗೆ ಹಾಸ್ಪಿಟಲ್ಗೆ ಹೋದ್ರೆ ತುಂಬಾ ಸ್ಟ್ರೆಸ್ ಆಗುತ್ತೆ. ಅದ್ ಮಾಡಕ್ ಹೇಳ್ತಾರೆ, ಇದ್ ಮಾಡಕ್ ಹೇಳ್ತಾರೆ, ಅಲ್ಲಿ ಓಡಾಡ್ಬೇಕು, ಇಲ್ಲಿ ಓಡಾಡ್ಬೇಕು ಅನ್ನೋ ಟೆನ್ಷನ್ ಇರುತ್ತೆ. ಅಲ್ಲಿ ಆತರ ಟೆನ್ಷನ್ ಇರಲ್ಲ, ನಿಮ್ಗೆಲ್ಲ ಒಂದೇ ಕಡೆ ಇರುತ್ತೆ, ಅವರೆಲ್ಲ ನೋಡ್ಕೊಳ್ತಾರೆ. ಇವನ್ ಇಫ್ ಯು ಫಾರ್ಗೆಟ್ ಯುವರ್ ಅಪಾಯಿಂಟ್ಮೆಂಟ್, ಅವರೇ ಕಾಲ್ ಮಾಡಿ ಹೇಳ್ತಾರೆ, ಮ್ಯಾಮ್ ನೀವು ಬರ್ಬೇಕು, ನಿಮ್ ಟೈಮ್ ಇದೆ, ನಿಮ್ದು ಇಂಜೆಕ್ಷನ್ ಟೈಮ್ ಇದೆ, ಇದು ಬರ್ಬೇಕು, ನೀವು ಈ ಟೈಮ್ ತಗೋಬೇಕು ಅಂತ. ಬಿಕಾಸ್ ನಾನು ವರ್ಕಿಂಗ್ ಅಲ್ಲಿ ಇದ್ದೆ, ನಂದು ಟೆನ್ಷನ್ ವರ್ಲ್ಡ್ ಅಲ್ಲೇ ಇರ್ತಾ ಇದ್ದೆ. ಬಟ್ ಅವರು ಫ್ರೀಕ್ವೆಂಟ್ ರಿಮೈಂಡರ್ಸ್ ಇಂದ ಅವರು ಎಲ್ಲಾನು ಕರೆಕ್ಟ್ ಆಗಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ನಮಗೆ ವರ್ಕೌಟ್ ಆಯ್ತು. ನನ್ ಟೈಮ್ ಮ್ಯಾನೇಜ್ಮೆಂಟ್ ಚೆನ್ನಾಗಾಯ್ತು, ಟ್ರೀಟ್ಮೆಂಟ್ ಚೆನ್ನಾಗಾಯ್ತು. ಮತ್ತೆ ಅಲ್ಲಿ ಅವ್ರು ಫಾಲೋ ಮಾಡೋಂತ ಮೆಥಡೇ ಆಗ್ಲಿ, ಅವ್ರ ಕಲ್ಚರೇ ಆಗ್ಲಿ ತುಂಬಾ ಚೆನ್ನಾಗಿದೆ. ದೇ ಡೂ ಪ್ರೇಯರ್ಸ್ ಎವ್ರಿ ಮಾರ್ನಿಂಗ್ ಆಸ್ ಫಾರ್ ಐ ನೋ. ಅದು ಒಳ್ಳೆ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡುತ್ತೆ. ಅವರು ಸ್ಟಾಫ್ ಆಗ್ಲಿ ಒಂದು ಪಾಸಿಟಿವಿಟಿ ಬಂತು ನನ್ಗಂತೂ. So we were very blessed and very happy to be in Garbhagudi. I was very happy. ಕರೆ ಮಾಡಿದಕ್ಕಾಗಿ ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೇನ್. ಈ ರೀತಿ ಖುಷಿಯಾದ ಮಾತುಗಳನ್ನ ಹಂಚ್ಕೊಂಡ್ರೆ ಒಂದ್ ರೀತಿ ಖುಷಿ ಅನ್ಸುತ್ತೆ. ಹೇಗೆ ಅನ್ಸುತ್ತೆ? ಅವ್ರು ಹೇಳ್ತಾ ಇದಾರಲ್ಲ ಮಾರ್ನಿಂಗ್ ಪ್ರೇಯರ್ಸ್, ಅದು ನಮ್ಗೋಸ್ಕರ ಮಾತ್ರ ನಾವು ಪ್ರೇ ಮಾಡಲ್ಲ, ಎಲ್ಲಾ ಬರೋ ಕಪಲ್ಸ್ಗೆಲ್ಲಾನು ತುಂಬಾ ಚೆನ್ನಾಗಿ ಒಳ್ಳೇದಾಗ್ಲಿ ಅಂದ್ಬಿಟ್ಟು ಎಲ್ಲರೂ ಪ್ರೇ ಮಾಡ್ತೀವಿ. ಸೊ ತುಂಬಾ ಕಪಲ್ಸ್ ನಾವು ಇದ್ರಲ್ಲಿ ಭಾಗಿಯಾಗಬಹುದಾ ಅಂತ ಬಂದು ನಿಂತ್ಕೊಳ್ತಾರೆ. ಸೊ ಅಂತವ್ರಲ್ಲಂತೂ ತುಂಬಾ ಪಾಸಿಟಿವಿಟಿ ನೋಡಿದ್ದೀನಿ ನಾನು. ನಮ್ಮ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ IVF ಬಗ್ಗೆ ಮಾತನಾಡ್ತೀವಿ. ಈ ಬಗ್ಗೆ ಮಾತನಾಡೋದಕ್ಕೆ ಗರ್ಭಗುಡಿ IVF ಸೆಂಟರ್ನ ಫೌಂಡರ್ ಆಗಿರ್ತಕ್ಕಂಥ ಡಾಕ್ಟರ್ ಆಶೇಸ್ ವಿಜಯ್ ನಮ್ಮೊಂದಿಗಿದ್ದಾರೆ. ಇನ್ನಷ್ಟು ಮಾಹಿತಿನ ಪಡ್ಕೋಣ. ಅಂದ್ರೆ ಈ ಫೀಲ್ಡ್ ಅಲ್ಲಿ ಹಲವಾರು ವರ್ಷಗಳಿಂದ ನೀವು ಕೆಲಸ ಮಾಡ್ಕೊಂಡು ಬಂದಿದ್ದೀರಿ, ಬೇರೆ ಕಡೆ ಕೂಡ ನೀವು ಕೆಲಸ ಮಾಡಿ ಕೊನೆಗೆ ತಮ್ಮದೇ ಆದಂತಹ ಒಂದು ಸಂಸ್ಥೆಯನ್ನ ಕಟ್ಟಿ ಇವತ್ತು ಬೃಹದಾಕಾರವಾಗಿ ಬೆಳೆಸಿ ಸಾಕಷ್ಟು ಜನರಿಗೆ ಕೆಲಸನೂ ಕೊಡ್ತಿದ್ದೀರಿ, ಜೊತೆಗೆ ತುಂಬಾ ಮನೆಯಲ್ಲಿ ನಗುವನ್ನು ಕೂಡ ತರಿಸಿದ್ರಿ. ಎಷ್ಟೋ ವಿಚಾರಗಳನ್ನ ನೀವು ಅನುಭವಕ್ಕೆ ಬಂದಿರುತ್ತೆ, ಕೆಲವೊಂದು ಖುಷಿ ವಿಚಾರ ಆಗಿರ್ಬೋದು ಅಥವಾ ಕಹಿ ವಿಚಾರಗಳಾಗಿರ್ಬೋದು, ಯಾವ್ದಾದ್ರು ಒಂದು ಶೇರ್ ಮಾಡ್ಬೋದಾ? ನನಗೆ ಜ್ಞಾಪಕ ಬರೋದು, ಒಂದ್ ಕಪಲ್ ಹೊಸೂರಿಂದ ಬಂದಿದ್ರು. ಅವ್ರು ಬಂದಾಗ ತುಂಬಾ ಡಿಪ್ರೆಸ್ಡ್ ಕಾಣ್ತಾ ಇದ್ರು. ಅವ್ರು ಆಕ್ಚುಲಿ ಅಲ್ಲೇ ಒಂದು ಅವ್ರ ಮನೆ ಹತ್ರ ಇರೋ ಸೆಂಟರ್ ಅಲ್ಲಿ IVF ಮಾಡಿಸಿದ್ದಾರೆ, ಟ್ಯೂಬಲ್ ಬ್ಲಾಕ್ ಅಂತ, ಮತ್ತೆ ಹಸ್ಬೆಂಡ್ ಫ್ಯಾಕ್ಟರ್ ಅನ್ಬಿಟ್ಟು ಎಂಬ್ರಿಯೋಸ್ ಎಲ್ಲ ಕ್ರಿಯೇಟ್ ಮಾಡಿ ಇಟ್ಕೊಂಡಿದ್ದಾರೆ. ಪ್ರತಿ ತಿಂಗಳು ಹೋದಾಗ್ಲೂ ನಿಮ್ದು ಎಂಡೋಮೆಟ್ರಿಯಲ್ ಲೈನಿಂಗ್ ಸರಿಗ್ ಬಂದಿಲ್ಲ ಅಂತ ಅನ್ಬಿಟ್ಟು ಕ್ಯಾನ್ಸಲ್ ಮಾಡ್ತಾ ಇದ್ರು. 1 month 2 months 3 months ಸುಮಾರು ಜನಕ್ಕೆ ಆಗುತ್ತೆ. ಬಟ್ ಇವ್ರದ್ದು 24 months ಆಗಿತ್ತು. ಆದ್ರೂ ಅವ್ರಿಗೆ ಎಂಬ್ರಿಯೋ ಟ್ರಾನ್ಸ್ಫರ್ ಆಗಿರ್ಲಿಲ್ಲ. ಅವ್ರಿಗೆ ಕಂಪ್ಲೀಟ್ ಆಗಿ ಹೋಪ್ಸ್ ಹೊಟ್ಟೋಗಿತ್ತು, ಇನ್ ನಮ್ಗೆ ಆಗಲ್ಲ ಮಗು ಅನ್ಬಿಟ್ಟು ಸುಮ್ನೆ ಒಂದು ಟಿವಿ ಪ್ರೋಗ್ರಾಮ್ ನೋಡ್ಕೊಂಡು ನನ್ನ ಕೇಳಕ್ ಬಂದಿದ್ರು. ಬಟ್ ಆಕ್ಚುಲಿ ಅವ್ರದ್ದು ಎಂಡೋಮೆಟ್ರಿಯಮ್ ಅಲ್ಲಿ ಪ್ರಾಬ್ಲಮ್ ಇತ್ತು. ಬಟ್ ಬೇರೆಯವ್ರಿಗೆಲ್ಲ ನಾವ್ ಯಾವ ತರ ಎಂಡೋಮೆಟ್ರಿಯಮ್ ಪ್ರಿಪೇರ್ ಮಾಡ್ತೀವೋ ಇದು ವರ್ಕ್ ಆಗ್ತಿಲ್ಲ ಅಂತ ಗೊತ್ತಾಯ್ತಲ್ಲ 24 ತಿಂಗಳದು. ಸೊ ಕಂಪ್ಲೀಟ್ ಆಗಿ ನಾವು ಅನಲೈಸ್ ಮಾಡಿ ನಾವು ಡಾಕ್ಟರ್ಸ್ ಎಲ್ಲ ಇವ್ರಿಗೆ ಯಾಕೆ ನಾವು ಬೇರೆ ತರ ಮಾಡ್ಬೋದು ಅಂತ BAPC ಅಂತ ಒಂದು ಇಂಜೆಕ್ಷನ್ ಇದೆ, ಅದನ್ನ ಅವ್ರದ್ದು ಪೀರಿಯಡ್ ನಿಂತ ತಕ್ಷಣ ಅವ್ರ ಒಳಗಡೆ ಗರ್ಭಕೋಶದೊಳಗಡೆ ಹಾಕ್ತಿವಿ. ಆತರ 5 ಸಿಟ್ಟಿಂಗ್ ಹಾಕಿ ತುಂಬಾ ಚೆನ್ನಾಗಿ ಎಂಡೋಮೆಟ್ರಿಯಮ್ ಬಂತು ಅವ್ರಿಗೆ. ಆಮೇಲೆ ಅವ್ರಿಗೆ ಎರಾ ಅಂತ ಒಂದು ಟೆಸ್ಟ್ ನಾನು ಯಾವಾಗ್ಲೂ ನಿಮ್ಗೆ ಹೇಳ್ತೀನಿ ಯಾವಾಗ ಹಾಕ್ಬೇಕು, ಅದನ್ನ ಮಾಡಿಸಿದಾಗ ಅವ್ರದ್ದು ಆಕ್ಚುಲಿ ವಿಂಡೋ ಡಿಸ್ಪ್ಲೇಸ್ ಆಗಿತ್ತು, ಹಾಕ್ಬೇಕಾಗಿರೋ ಟೈಮ್ಗಿಂತ ಮುಂದಕ್ಕೆ ಹೋಗಿತ್ತು ಅವಳು ಯೂಟ್ರಸ್ ಒಳಗಡೆ. ಸೊ 136 hours ಹಾಕಿದಾಗ ಇಮಿಡಿಯೇಟ್ ಆಗಿ ಕನ್ಸೀವ್ ಆದ್ಲು. ಇವಾಗ ಒಂದು ಬೇಬಿ ಬಾಯ್ ಇದೆ. ಸೊ ನಂಗೆ ಅವ್ರು ತುಂಬಾ ಜ್ಞಾಪಕ ಬರ್ತಾರೆ ಅವಾಗ. ಅಂದ್ರೆ ಖುಷಿ ವಿಚಾರ, ಅಂದ್ರೆ ಖುಷಿ ವಿಚಾರಗಳನ್ನ ಪದೇ ಪದೇ ಮೆಲುಕು ಹಾಕ್ಬೇಕಂತ, ಇನ್ನಷ್ಟು ಖುಷಿ ಆಗಿರ್ಬೋದು ಅಂತ. ಈಗ ಹಾಗೆ ಇನ್ನೊಬ್ರು ಕೂಡ ಕಾಲರ್ ರೆಡಿ ಇದ್ದಾರೆ, ಅವರು ಕೂಡ ನಿಮ್ಮ ಒಂದು ಸೆಂಟರ್ ನಲ್ಲೇ ಟ್ರೀಟ್ಮೆಂಟ್ ಅನ್ನ ತಗೊಂಡು ಖುಷಿಯಾಗಿದ್ದಾರೆ. ಈಗ ಸತೀಶ್ ಅಂತ ಕರೆ ಮಾಡಿದ್ದಾರೆ ಕುಶಾಲ್ ನಗರದಿಂದ. ಸತೀಶ್ ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್. ಆಶಾ ಅವರಿದ್ದಾರೆ, ಮಾತನಾಡಿ. ನಮಸ್ತೆ ಸತೀಶ್. ನಮಸ್ಕಾರ ಮೇಡಮ್, ಚೆನ್ನಾಗಿದ್ದೀರಾ ಮೇಡಮ್? ಸೂಪರ್, ನೀವು? ಚೆನ್ನಾಗಿದೆ ಮೇಡಮ್. ಸತೀಶ್ ಅವರೇ, ನಿಮ್ಮ ಅನುಭವವನ್ನ ಹಂಚ್ಕೊಳ್ಳೋದಾದ್ರೆ ಗರ್ಭಗುಡಿ IVF ಸೆಂಟರ್ಗೆ ತೆರಳಿ. ಮೇಡಮ್, ನಮ್ಮ ಗರ್ಭಗುಡಿ ಅಂದ್ರೆ ನಮ್ಗೆ ಭಾರಿ ನಿಜವಾಗ್ಲೂ ತುಂಬಾ ಸಂತೋಷ ಕೊಟ್ಟಿದೆ ಮೇಡಮ್. ನಿಜವಾಗ್ಲು 9 ವರ್ಷದಿಂದ ನಮ್ಗೆ ಎಲ್ಲಾ ಹಾಸ್ಪಿಟ್ಲೂ ತಿರುಗಿ, ಆಮೇಲೆ ಈ ತರ TV9 ಪ್ರೋಗ್ರಾಮ್ ನೋಡೇ ನಾನು
ಇದ್ ಮಾಡಿ ಸೌತ್ ಅಂಡ್ ಸರ್ಕಲ್ ಅಂತ ಮೇಡಮ್ ಅಲ್ಲಿ ಗರ್ಭಗುಡಿ ಸೆಂಟರ್ಗೆ ಹೋದೆ. ತುಂಬಾ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಟ್ರು ಮೇಡಮ್. ಅಲ್ಲಿ ಸ್ಟಾಫ್ ಆಗ್ಲಿ ಮತ್ತೆ ಮೇಡಮ್ ಇದಾರೆ ಚಿನ್ಮಯಿ ಮೇಡಮ್ ಅಂತ ಡಾಕ್ಟರ್ ಅವರು. ಹೋಗಿದ 2 ತಿಂಗಳಿಗೆ ನನಗೆ ಸಕ್ಸಸ್ ಆಯ್ತು ಮೇಡಮ್ ಅಲ್ಲಿ. ಈಗ ತುಂಬಾ ಮನೆ ನಮ್ಮ ಮಿಸ್ಸಸ್ ನಾವು ನಮ್ಮ ಫ್ಯಾಮಿಲಿ ಎಲ್ಲ ತುಂಬಾ ಖುಷಿಯಾಗಿ ಹ್ಯಾಪಿ ಆಗಿದ್ದೀವಿ ಮೇಡಮ್. ಈಗ ಮಗು ಆಯ್ತಾ ಅಥವಾ ಕನ್ಸೀವ್ ಇದಾರ? ಇಲ್ಲ ಮೇಡಮ್, ಈಗ ಪ್ರೆಸೆಂಟ್ ಈಗ 6 ಮಂತ್ ಆಗಿದೆ ಮೇಡಮ್. ತುಂಬಾ ಚೆನ್ನಾಗಿದ್ದಾರೆ ಮೇಡಮ್, ಏನ್ ತೊಂದ್ರೆ ಇಲ್ಲ. ಮಗು ಖುಷಿಯನ್ನ ನೋಡೋದಕ್ಕೆ ಕಾಯ್ತಾ ಇದೀರಿ? ಹೌದು ಮೇಡಮ್. ಸೊ ವೀಕ್ಷಕರಿಗೆ ಏನ್ ಹೇಳ್ತಾರೆ, ಯಾಕಂದ್ರೆ ತುಂಬಾ ಜನ ಈ ತರ ಹೋಪ್ಸ್ ಕಳ್ಕೊಂಡಿರ್ತಾರೆ. ಹೌದು ಮೇಡಮ್, ನಾನು ವೀಕ್ಷಕರಿಗೆ ಹೇಳೋದು ಏನು ಅಂದ್ರೆ, ನಿಜವಾಗ್ಲೂ ನಾನು ಎಲ್ಲಾ ಹಾಸ್ಪಿಟ್ಲಿಗೂ ಹೋಗಿದ್ದೆ ಬಟ್ ಎಲ್ಲೂ ಸಕ್ಸಸ್ ಕಂಡಿಲ್ಲ. ಬಟ್ ಗರ್ಭಗುಡಿ ಸೌತ್ ಅಂಡ್ ಸರ್ಕಲ್ ಹೋಗಿ 2 ತಿಂಗಳಿಗೆ ನನಗೆ ಸಕ್ಸಸ್ ಆಯ್ತು. ಅಲ್ಲಿ ಏನ್ ಹೇಳ್ತೀನಿ ಅಂದ್ರೆ, ನಿಜವಾಗ್ಲೂ ಅಲ್ಲಿ ಇಲ್ಲಿ ಹೋಗಿ ಇದ್ ಮಾಡೋಣಕ್ಕೆ ಅಲ್ಲಿ ಹೋದ್ರೆ ನೀವು 100ಕ್ಕೆ 100% ಹೇಳ್ತೀನಿ ಮೇಡಮ್ ನಾನು. ಅಂದ್ರೆ ಸತೀಶ್ ಅವರೇ, ಈಗ ದೇವ್ರ ಗುಡಿಗಂತೂ ಹೋಗ್ತಾ ಇರ್ತೀವಿ, ಹರಕೆಗಳನ್ನ ಹೊರ್ತಿರ್ತೀವಿ, ಹಾಗೆ ಗರ್ಭಗುಡಿಗೂ ಹೋಗ್ಬೇಕು ಅನ್ನೋದನ್ನ ಹೇಳ್ತೀರಿ ಈ ಮುಖಾಂತರವಾಗಿ. ಹೌದು ಹೌದು ಮೇಡಮ್ ರೇ, ನಿಜ ಮೇಡಮ್ ರೇ, ಅದೊಂಥರ ನಮ್ಗೆ ದೇವಸ್ಥಾನನೇ ಒಂಥರ. ನಿಜವಲ್ಲೂ ಅಷ್ಟೊಂದು ನಮ್ಗೆ ಒಂಥರ ಜೀವನದಲ್ಲಿ ಎಲ್ಲಾ ದೇವ್ರಿಗೂ ಹೋಗಿದ್ದು, ಎಲ್ಲಾ ದೇವ್ರಿಗೂ ಹೋಗಿ ಎಲ್ಲಾ ಮಾಡಿ ಅಲ್ಲಿ ಹೋಗಿದ್ಕೆ ನಮ್ಗೊಂಥರ ಅದು ದೇವಸ್ಥಾನನೇ ಮೇಡಮ್ ರೇ. ನಿಜವಲ್ಲೂ ತುಂಬಾ ಧನ್ಯವಾದ ಹೇಳ್ತೀನಿ ಗರ್ಭಗುಡಿ ಮತ್ತೆ ಆಶಾ ಮೇಡಮ್ ಮತ್ತೆ ಚಿನ್ಮಯಿ ಮೇಡಮ್, ಅಲ್ಲಿ ಸ್ಟಾಫ್ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ ಅಂದ್ರೆ ಮೇಡಮ್ ರೇ, ನಿಜವಲ್ಲೂ ನನಗೆ ಹೇಳಕ್ಕೆ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ನಾನು ಎಲ್ಲರಿಗೂ ಏನ್ ಹೇಳ್ತೀನಿ ಅಂದ್ರೆ, ಹೋಗಿ ಗರ್ಭಗುಡಿಗೆ ಹೋಗಿ ನೀವು ಕನಸು ನೆನ್ಸಾಗುತ್ತೆ ಅಂತ ಹೇಳ್ತೀನಿ ಮೇಡಮ್. ಧನ್ಯವಾದ ಸತೀಶ್ ಅವರೇ, ಕಂಗ್ರಾಚುಲೇಷನ್ ಒನ್ಸ್ ಅಗೇನ್. ಸೊ ಅವ್ರ ಖುಷಿಗಳಲ್ಲೇ ಮಾತಲ್ಲೇ ಗೊತ್ತಾಗ್ತಾ ಇದೆ ಎಷ್ಟು ಖುಷಿಯಿಂದ ಇದ್ದಾರೆ ಅಂತ. ಈಗ ತುಂಬಾ ಜನ ಮಮ್ಮಿ, ಈಗ ಒಂದ್ ವಿಚಾರ ಹೇಳ್ಬೇಕು, ಅವಾಗ್ಲೇ ಒಬ್ರು ಕಾಲರ್ ಕೂಡ ಹೇಳ್ತಾ ಇದ್ರು, ಒಂದ್ ರೀತಿ ಪಾಸಿಟಿವಿಟಿ. ಈಗ ಎಷ್ಟೋ ಸೆಂಟರ್ಗೆ ಹೋಗ್ತೀವಿ, ಒಂದು ಹಾಸ್ಪಿಟಲ್ಗೆ ಹೋಗೋ ಫೀಲ್ ಬರುತ್ತೆ, ಆ ಟೆಸ್ಟ್ ಈ ಟೆಸ್ಟ್ ಅಂತ ಒಂದ್ ರೀತಿ ಸ್ಟ್ರೆಸ್ ಆಗುತ್ತೆ ಅಂತ. ಜೊತೆಗೆ ಮನೆಯಲ್ಲಿ ಕೂಡ ತುಂಬಾ ಪ್ರಾಬ್ಲಮ್ಸ್ ಇರುತ್ತೆ, ಸೊಸೈಟಿಯಿಂದ ಕೂಡ ತುಂಬಾ ಪ್ರೆಷರ್ ಇರುತ್ತೆ, ಮಕ್ಳು ಆಗ್ಲೇಬೇಕು. ಆ ಒಂದು ಎಲ್ಲದ್ರಿಂದ ಆ ಮಾನಸಿಕ ಸ್ಥಿತಿಗತಿಗಳೇ ಕೂಡ ತುಂಬಾ ಬುಡ ಮೇಲಾಗ್ಬಿಟ್ಟಿರುತ್ತೆ ಅಂತ ಹೇಳ್ಬೋದು. ಸೊ ಕೌನ್ಸಿಲಿಂಗ್ ಅನ್ನೋದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಒಂದು ಕಪಲ್ಸ್ ಬಂದ ತಕ್ಷಣ. ಜೊತೆಗೆ ಪ್ರಾಮಿಸಿಂಗ್ ಆಗಿರ್ಬೇಕು, ಜೊತೆಗೆ ಸೀಕ್ರೆಟ್ ಆಗಿ ಕೂಡ ಇಡ್ಬೇಕಂತ ತುಂಬಾ ಜನ ಬಯಸ್ತಾರೆ. ಸೊ ಇದನ್ನೆಲ್ಲ ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ ನಿಮ್ಮ ಒಂದು ಸೆಂಟರ್ಗೆ ದಂಪತಿಗಳು ಬಂದ ತಕ್ಷಣದಲ್ಲಿ? ಅದೇ ಅವರೆಲ್ಲ ಶೇರ್ ಮಾಡ್ಕೊಂಡಂಗೆ ಅಲ್ಲಿ ತುಂಬಾ ಒಳ್ಳೆ ಒಂಥರ ಎನ್ವೈರನ್ಮೆಂಟ್ ತುಂಬಾ ಫ್ರೆಂಡ್ಲಿ ಇದೆ ಅಂತ ಹೇಳ್ತಾ ಇದಾರಲ್ಲ. ಸೊ ನಾವು ಫಸ್ಟ್ ಸ್ಟಾಫ್ಸ್ ಹತ್ರ ಮಾತಾಡೋದೇನಂದ್ರೆ, ತುಂಬಾ ನೋವಿಂದ ಕಂಪಲ್ಸ್ ಒಳಗಡೆ ಬಂದಿರ್ತಾರೆ. ಸೊ ನಾವು ಮಾತಿಂದ ನಮ್ ಜೆಸ್ಚರ್ಸ್ ಇಂದ ಮತ್ತೆ ನೋಯಿಸಬಾರ್ದು ಅವ್ರನ್ನ. ಸೊ ಅವ್ರು ಯಾವ ರೀತಿ ಬಿಹೇವಿಯರ್ ಆದ್ರೂ ಅವ್ರ ಅರ್ಥ ಮಾಡ್ಕೊಂಡು ಮಾತಾಡ್ಬೇಕು. ಮತ್ತೆ ಅವ್ರ ಪ್ರಾಬ್ಲಮ್ ಏನಿದೆ ಅಂತ ಕೂತ್ಕೊಂಡು ನೀಟಾಗಿ ವಿವರಣೆ ಮಾಡಿದಾಗ ಎಷ್ಟೇ ಇಲ್ಲಿಟ್ರೇಟ್ ಆಗಿರ್ಲಿ ಅವ್ರಿಗೆ ಅರ್ಥ ಆಗುತ್ತೆ. ಆಮೇಲೆ ಅವ್ರು ನಮ್ದು ಇಂಟೆನ್ಷನ್ ನೋಡ್ತಾರೆ, ಇವ್ರು ಯಾವ ತರ ಹೇಳ್ತಿದ್ದಾರೆ, ನಮ್ಗೆ ಒಳ್ಳೇದಕ್ಕೆ ಹೇಳ್ತಿದ್ದಾರೆ, ಅದನ್ನ ಗ್ರಹಿಸ್ತಾರೆ. ಸೊ ನಮ್ ಸ್ಟಾಫ್ಸ್ ನ ಅದಕ್ಕೋಸ್ಕರನೇ ನಾವು ಟ್ರೈನಿಂಗ್ ಮಾಡಿದೀವಿ. ಮತ್ತೆ ವೆರಿ ಗುಡ್ ಕೌನ್ಸಿಲರ್ಸ್ ಇದಾರೆ. ಸೊ ತುಂಬಾ ಚೆನ್ನಾಗಿ ಅವ್ರಿಗೆ ಅರ್ಥ ಮಾಡಿಸ್ತಾರೆ. ಟ್ರೀಟ್ಮೆಂಟ್ ತಗೊಂಡ್ರೆ ಅವ್ರಿಗೆ ಯಾವ ತರ ಚೇಂಜಸ್ ಬರುತ್ತೆ ಫ್ಯಾಮಿಲಿಲಿ, ಈ ದುಡ್ಡಿಂದ ಇವಾಗ ನಾವ್ ಅದನ್ನ ಅಳಿದ್ರೆ ನಾವ್ ಹೇಗೆ ಅದನ್ನ ಫ್ಯಾಮಿಲಿ ಹ್ಯಾಪಿನೆಸ್ ನ ಮುಂದೂಡ್ತೀವಿ, ಒಂದೊಂದು ಹೇಳ್ತಾರೆ. ಲೋನ್ ಫೆಸಿಲಿಟಿ ಹೇಳ್ತಾರೆ, EMI ಫೆಸಿಲಿಟೀಸ್ ಹೇಳ್ತಾರೆ. ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡು, ಸತೀಶ್ ಎಕ್ಸಾಂಪಲ್ 9 ಇಯರ್ಸ್ ಆದ್ಮೇಲೆ ಎಷ್ಟು ಚೆನ್ನಾಗಿ ಕನ್ಸೀವ್ ಆಗಿದ್ದಾರೆ. ಸಂತೋಷ ನೋಡಿ ಅವ್ರ ವಾಯ್ಸ್ ಅಲ್ಲಿ. ಹೌದು ಹೌದು ಹೌದು. ಈಗ ನೀವು ಹೇಳ್ತಾ ಇದ್ರಿ ಎರಾ ಅನ್ನುವಂತಹ ಒಂದು ಅಡ್ವಾನ್ಸ್ ಟ್ರೀಟ್ಮೆಂಟ್ ಆಗಿರ್ಬೋದು, ಅಥವಾ ಓಸಿಸ್ಪರ್ಮಿಯಾಗೂ ಕೂಡ ಅಂದ್ರೆ ಟೆಸ್ಟಿಕಲ್ಸ್ ಬ್ರೇಕ್ ಮಾಡಿ ಮಕ್ಕಳು ಮಾಡ್ಕೊಳ್ಳುವಂಥದ್ದು, ಹೀಗೆ ಅನೇಕ ರೀತಿಯ ಅಡ್ವಾನ್ಸ್ ಟ್ರೀಟ್ಮೆಂಟ್ ಗಳು ಬಂದಿದೆ. ಬಟ್ ಜನರಿಗೆ ಇದ್ರ ಬಗ್ಗೆ ಅರಿವು ಕಡಿಮೆ ಇದೆ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ನಾವು ಪ್ರತಿಯೊಂದು ಸಂಚಿಕೆಯಲ್ಲಿ ಕೂಡ ಹೊಸದಾಗಿ ಏನೆಲ್ಲ ಇನ್ವೆನ್ಷನ್ಸ್ ಆಗಿದೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ವಿ. ಸೊ ಇವತ್ತು ಯಾವ್ದ್ರ ಬಗ್ಗೆ ತಿಳಿಸ್ತಾ ಇದ್ದೀರಾ? ಅದೇ ನೀವ್ ಹೇಳ್ದಂಗೆ ಅಜೂಸ್ಪರ್ಮಿಯಾ ಅಂತ ಬಂದಿರುತ್ತೆ. ನಾನು ಲಾಸ್ಟ್ ವೀಕ್ ಒಂದು ಕಪಲ್ ನೋಡಿದೆ ದಾವಣಗೆರೆಯಿಂದ. 10 ಇಯರ್ಸ್ ಕಾದಿದ್ದಾರೆ, ನೋ ಸ್ಪರ್ಮ್ಸ್ ಅಂತ ರಿಪೋರ್ಟ್ ಇಟ್ಕೊಂಡು. ಅವ್ರಿಗೆ ಏನು ಅರ್ಥ ಆಗಿರತ್ತೋ ಅಥವಾ ಯಾರು ಹೇಳಿರಲ್ವೋ ಗೊತ್ತಿಲ್ಲ, ಕನ್ಸೀವ್ ಆಗ್ತೀವಿ ಅಂತ ಅನ್ಕೊಂಡ್ ಟೈಮ್ ವೇಸ್ಟ್ ಮಾಡಿದ್ದಾರೆ. ಇವಾಗ ಅವ್ರು 35. ಬಟ್ ಅವ್ರಿಗೆ ಮೊನ್ನೆ ಟೀಸಾ ಮಾಡಿದ್ವಿ, ಮಲ್ಟಿಪಲ್ ಫುಲ್ ಕಂಪ್ಲೀಟ್ ಆಗಿ ಸ್ಪರ್ಮ್ ಸಿಕ್ತು. ಸೊ ಅದ್ರ ಹಸ್ಬೆಂಡ್ ಎಷ್ಟು ಖುಷಿ ಅದನ್ನ ನೋಡಿ ಅಂತಂದ್ರೆ, ಅವ್ರ ದಾನಿಗಳಿಗೆ ಹೋಗ್ಬೇಕು ಅಂತ ಕಂಪ್ಲೀಟ್ ಟ್ರೀಟ್ಮೆಂಟ್ ಅವಾಯ್ಡ್ ಮಾಡ್ಬಿಟ್ಟಿದ್ರು. ಇವಾಗ ಲೇಡಿಗೆ IVF ಸ್ಟಿಮ್ಯುಲೇಷನ್ ನಡೀತಿದೆ, ಅದೇ ಸ್ಪರ್ಮ್ಸ್ ಯೂಸ್ ಮಾಡ್ಕೊಂಡು ಅವ್ರಿಗೆ ಮಗು ಆಗತ್ತೆ. ಸೊ ಆತರ ಮಾಹಿತಿನೇ ಇಲ್ಲದೆ ಟೈಮ್ ವೇಸ್ಟ್ ಮಾಡೋದು ತುಂಬಾ ಕ್ರೈಮ್. ಅದು ಆದಷ್ಟು ಬೇಗ ಮಾಹಿತಿ ತಿಳ್ಕೊಂಡು ವೆಬ್ ಪೇಜ್ ಅಲ್ಲೋ ನಮ್ TV ಪ್ರೋಗ್ರಾಮ್ಸ್ ಅಲ್ಲೋ ಓದಿನೋ ಆದಷ್ಟು ಬೇಗ ಡಾಕ್ಟರ್ಸ್ ಹತ್ರ ಬಂದ್ರೆ 100% ಅವ್ರಿಗೆ ಒಳ್ಳೇದಾಗುತ್ತೆ.
ಮತ್ತೆ ಈಗ ಕಾರ್ಯಕ್ರಮ ನೋಡ್ತಾ ಇರೋರಿಗೆ ಈಗ ಒಂದ್ಸರಿ ಡಾಕ್ಟರ್ ಹತ್ರ ವಿಸಿಟ್ ಮಾಡಿದ ತಕ್ಷಣ ಎಲ್ಲ IVF ಗೆ ಮೊರೆ ಹೋಗಿ ಅಂತ ಹೇಳ್ಬಿಡ್ತಾರೋ ಒಂದು ಭಯ ಇರುತ್ತೆ. ಬಟ್ ಒಬ್ಬರ ದೇಹ ಪ್ರಕೃತಿಗಿಂತ ಒಬ್ಬರ ಪ್ರಾಬ್ಲಮ್ಗಿಂತ ಬೇರೆ ಬೇರೆ ತರ ಒಬ್ಬೊಬ್ರದ್ದು ಡಿಫ್ರೆಂಟ್ ಇರುತ್ತೆ. ಕೆಲವರಿಗೆ ಸಿಂಪಲ್ ಟ್ಯಾಬ್ಲೆಟ್ಸ್ ಎಲ್ಲ ಆಗ್ಬೋದು, ಕೆಲವರಿಗೆ ಇಂಜೆಕ್ಷನ್ಸ್ ಎಲ್ಲ ಆಗ್ಬೋದು, ಅಥವಾ IVF ಗೂ ಹೋಗ್ಬೋದು ಅಥವಾ IUI ಗೂ ಹೋಗ್ಬೋದು, ಸಿಂಪಲ್ ಟೆಕ್ನಿಕ್ಸ್ ಅಲ್ಲೂ ಆಗಬಹುದೇನೋ. ಆ ಬಗ್ಗೆ ಏನ್ ಹೇಳ್ತೀರಿ? ಯಾಕಂದ್ರೆ IVF ಗೆ ಹೋಗ್ಬೇಕು ಅನ್ನೋದೇ ಇರುತ್ತಾ, ಅಥವಾ ಕೇವಲ ಫ್ಯೂ ಕಪಲ್ಸ್ ಮಾತ್ರ IVF ಗೆ ಹೋಗ್ಬೇಕಾಗುತ್ತೆ, ನಾರ್ಮಲಿ ಟ್ರೀಟ್ಮೆಂಟ್ ಅಲ್ಲಿ ಸರಿ ಹೋಗುತ್ತೆ ಅಂತ ಹೇಳ್ತಾರೆ? ಏನ್ ಹೇಳ್ತೀರಿ? ವೆರಿ ಇಂಪಾರ್ಟೆಂಟ್ ಅದು. ಒಂದು 100 ಜನ ಸೆಂಟರ್ ಒಳಗಡೆ ಬಂದ್ರೆ 100ಕ್ಕೂ IVF ಬೇಕಾಗದೇ ಇಲ್ಲ. ಒಬ್ಬೊಬ್ರಿಗೆ ಥೈರಾಯ್ಡ್ ಕರೆಕ್ಷನ್ ಅಲ್ಲಿ ಪ್ರೆಗ್ನೆನ್ಸಿ ಆಗೋಗುತ್ತೆ, ಒಬ್ಬೊಬ್ರಿಗೆ ಫೆಲೋಪಿಯನ್ ಟ್ಯೂಬ್ ಬ್ಲಾಕ್ ಇರೋದ್ ರಿಮೂವ್ ಮಾಡಿದ ತಕ್ಷಣ ಸರಿ ಹೋಗಿರುತ್ತೆ. ನಾನ್ ನಿಮಗ್ ತುಂಬಾ ಸಲ ಹೇಳ್ತಿರ್ತೀನಿ, ರಕ್ತ ಒಳಗಡೆ ಹೆಪ್ ಕಟ್ಕೊಳತ್ತೆ, ಎಂಡೋಮೆಟ್ರಿಯೋಸಿಸ್ ಅಂತ. ಸೊ ಆ ಕಂಡೀಷನ್ ನೋಡಿದಾಗ ಅದಕ್ಕೆ ಔಷಧಿಗಳು ಹಾಕಿದ ತಕ್ಷಣ ತಾನೇ ಕನ್ಸೀವ್ ಆಗ್ತಾರೆ. ಸೊ ಎಲ್ಲೋ 10-12% ಮಾತ್ರ ಆ ಕೊನೆ IVF ವರ್ಗೂ ಹೋಗ್ತಾರೆ. ಸೊ ಎಲ್ಲಾರ್ಗೂ ಯಾವ್ದು IVF ಬೇಕಾಗಲ್ಲ, ಅದು ತಪ್ಪು ಕಲ್ಪನೆ. ಈಸಿಯಾಗಿ ಕನ್ಸೀವ್ ಆಗೋದು ಎಷ್ಟೋ ತರ ಒಂದು ಟೆಕ್ನಿಕ್ಸ್ ಇದೆ, IUI ಇರ್ಬೋದು, OITI ಇರ್ಬೋದು. ಸೊ ಡಾಕ್ಟರ್ಸ್ ಹತ್ರ ಬಂದ್ ಸಲಹೆ ಮಾಡಿದಾಗ ಅದು ಗೊತ್ತಾಗತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನಾವು ಈ ಮಂತ್ ಅಲ್ಲಿ ತುಂಬಾ ಕ್ಯಾಂಪ್ಸ್ ಇದೆ, ಮಾಲೂರಲ್ಲಿದೆ, ಮತ್ತೆ ಹುಳಿಮಾವೂಲ್ ಇದೆ, ಸಿರಾಲ್ ಇದೆ. ಸೊ ಅದೆಲ್ಲ ಡೀಟೇಲ್ಸ್ ನಾವು ನಂಬರ್ಸ್ ಫೋನ್ ಮಾಡಿದ್ರೆ ಸಿಗತ್ತೆ. ಅಲ್ಲಿ ಡಾಕ್ಟರ್ ಸಿಗ್ತಾರೆ ಫ್ರೀ ಆಗಿ. ಅವ್ರ ರಿಪೋರ್ಟ್ಸ್ ತಂದು ಸಮಾಲೋಚನೆ ಮಾಡಿ ನಿಮ್ಗೆ ಏನ್ ಬೇಕು ಅಂತ ತಿಳ್ಕೊಂಡ್ರೆ ಅದನ್ನ ಮುಂದುವರಿಬಹುದು ಅವರು. ಅಂದ್ರೆ ಮಕ್ಕಳನ್ನ ಮಾಡ್ಕೊಳ್ಳೋದಕ್ಕೆ ಸರಿಯಾದಂತಹ ಏಜ್ ಅಂದ್ರೆ ಕೆಲವ್ರಿಗೆ ಬೌಂಡ್ರೀಸ್ ಇರುತ್ತೆ. ಅಂದ್ರೆ ಒಂದಷ್ಟು ಲೈಫ್ ಜನ ನೋಡ್ಬೇಕಾಗುತ್ತೆ, ಸ್ವಲ್ಪ ಸೇವಿಂಗ್ಸ್ ಮಾಡ್ಬೇಕು ಮುಂದಿನ ಫ್ಯೂಚರ್ಗೆ ಅಂತೆಲ್ಲ ಯೋಚನೆ ಮಾಡಿ ಸ್ವಲ್ಪ ದಿನ ಟೈಮ್ ತಗೊಳ್ತಾರೆ. ಸೊ ಅಂಥವ್ರಿಗೆ ಏನ್ ಮಾಡಬಹುದು? ಜೊತೆಗೆ ಅಂದ್ರೆ ಅಪ್ ಟು ಎಲ್ಲಿವರೆಗೆ, ಯಾವ ಏಜ್ ವರೆಗೆ ಮಕ್ಕಳನ್ನ ಮಾಡ್ಕೊಳ್ಬಹುದು ಅಂತ ಹೇಳಿ? ಆಕ್ಚುಲಿ ತುಂಬಾ ತಪ್ಪು ಮಾಡ್ತಾರೆ. ಮನಿ ಕಲೆಕ್ಟ್ ಮಾಡ್ತೀನಿ, ಮನೇಲಿ ಪ್ರಾಬ್ಲಮ್ಸ್ ಇತ್ತು, ಫೈನಾನ್ಷಿಯಲ್ ಇಶ್ಯೂಸ್ ಇತ್ತು ಅನ್ಬಿಟ್ಟು. ಒಂದ್ ಲೇಡಿ ಬಂದಿದ್ದಾರೆ, ನಮಗ್ ಲಾಸ್ಟ್ 10 years ಇಂದ ನಮ್ಗೆ ದುಡ್ಡು ಇರ್ಲಿಲ್ಲ, ಇವಾಗ ನಾವ್ ವಿ ಆರ್ ವೆಲ್ ಸೆಟಲ್ಡ್, ನಮಗ್ ಮಾಡಿ. ಬಟ್ ಅವಳಿಗೆ ಎಗ್ಸ್ ಇಲ್ಲ. ಹೆಂಗ್ IVF ಮಾಡೋದು? ದಾನಿಗಳ ಎಗ್ಸ್ಗೆ ಹೋಗ್ಬೇಕು ಅಂದ್ರೆ ಒಂದೇ ಸಮ ಅಳ್ತಾ ಇದ್ದಾರೆ. ಸೊ ದುಡ್ಡು ಮಾಡ್ಕೋತೀವಿ ಅಂತ ಆ ಟೈಮ್ ವೇಸ್ಟ್ ಮಾಡ್ಲೇಬಾರ್ದು. ಹೇಗೋ ದುಡ್ಡು ಅರೇಂಜ್ ಮಾಡ್ಕೊಂಡ್ ಬಂದು ಅವ್ರದ್ದು ರಿಪ್ರೊಡಕ್ಟಿವ್ ಏಜ್ ಗ್ರೂಪ್ ಏನಿದೆ 20-30 ಅಷ್ಟ್ರಲ್ಲಿ ಮುಗಿಸ್ಕೊಂಡ್ಬಿಡ್ಬೇಕು. ಸೊ ಫೈನಲಿ ಏನ್ ಸಲಹೆ ಕೊಡ್ತೀರಿ ದಂಪತಿಗಳಿಗೆ ಕಾರ್ಯಕ್ರಮವನ್ನ ನೋಡ್ತಾ ಇರೋದು? ಯಾಕಂದ್ರೆ ಬೇರೆ ಬೇರೆ ಕಡೆಯಿಂದನೂ ಕೂಡ ಬರ್ತಿರ್ತಾರೆ, ಕೇವಲ ಬೆಂಗಳೂರು ಮಾತ್ರವಲ್ಲ, ರಾಜ್ಯದ ನಾನಾ ಭಾಗಗಳಲ್ಲಿ ಕೂಡ ಸಮಸ್ಯೆಗಳಿದ್ದರು. ಬೆಂಗಳೂರು ಬಂದು ಉಳ್ಕೊಳ್ಬೋದಾ, ಫೆಸಿಲಿಟೀಸ್ ಇದೆಯಾ, ಈ ರೀತಿ ಎಲ್ಲ ಒಂದು ಚಿಂತೆ ಇರುತ್ತೆ. ಎಷ್ಟು ದಿನಕ್ಕೊಮ್ಮೆ ಬರ್ಬೇಕಾಗುತ್ತೆ ಈ ತರ. ಸೊ ಒಂದು ಕ್ಲಾರಿಟಿ ಕೊಡಿ. ಗರ್ಭಗುಡಿಲಿ ಫ್ರೀ PG ಫೆಸಿಲಿಟಿ ಇದೆ. ಸೊ ಯಾರಾದ್ರೂ ಆತರ ಟ್ರೀಟ್ಮೆಂಟ್ ತಗೋಬೇಕು ಅಂತಂದ್ರೆ ಗರ್ಭಗುಡಿ ಪಕ್ಕದಲ್ಲೇ ಇದೆ, ತುಂಬಾ ಸ್ಟಾಫ್ ಸಪೋರ್ಟ್ ಇದೆ, ಸಿಸ್ಟರ್ಸ್ ಕೂಡ ತುಂಬಾ ಸಪೋರ್ಟ್ ಮಾಡ್ತಾರೆ, ಅಲ್ಲೇ ಇಟ್ಕೊಂಡು ಟ್ರೀಟ್ಮೆಂಟ್ ತಗೋಬಹುದು. ಏಜ್ ಅನ್ನೋದು ತುಂಬಾ ವೈಟಲ್, ಹಸ್ಬೆಂಡ್ಗಾಗ್ಲಿ ವೈಫ್ಗಾಗ್ಲಿ. ಸೊ ಅದನ್ನ ಮೀರಬಾರ್ದು. 20-30 ವೈಟಲ್ ಏಜ್. ತುಂಬಾ ಬೇಗ ಮದುವೆ ಆಗಿ 3 ತಿಂಗಳಿಗೆ ಬಂದ್ಬಿಡ್ತಾರೆ, ಅದು ನೆಸೆಸಿಟಿ ಇಲ್ಲ. 10 ವರ್ಷ ಕಾಯ್ತಾರೆ, ಅದು ತುಂಬಾ ತಪ್ಪು. ಸೊ ಬ್ಯಾಲೆನ್ಸ್ ಮಾಡ್ಕೊಂಡು ಬಂದು ತೋರಿಸ್ಕೋಬೇಕು ಅಂತ ನಂದು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಆಗಮಿಸಿ ಹಲವಾರು ವಿಚಾರಗಳ ಬಗ್ಗೆ ಮಾಹಿತಿನ ತಿಳಿಸ್ಕೊಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ವೀಕ್ಷಕರೇ, ಡಾಕ್ಟರ್ ಆಶಾ ಎಸ್ ವಿಜಯವ್ರನ್ನ ಭೇಟಿ ಮಾಡಬೇಕಂದ್ರೆ ಅಡ್ರೆಸ್ ಪ್ಲೇಟ್ ಈ ರೀತಿ ಇದೆ, ನೋಟ್ ಮಾಡ್ಕೊಳ್ಳಿ. ಗರ್ಭಗುಡಿ IVF ಸೆಂಟರ್, ಹನುಮಂತನಗರ, ಜಯನಗರ, ಕಲ್ಯಾಣ ನಗರ, ಎಲೆಕ್ಟ್ರಾನಿಕ್ ಸಿಟಿ ಮತ್ತು ಮಾರತ್ಹಳ್ಳಿಯಲ್ಲಿ ಬ್ರಾಂಚಸ್ಗಳಿದೆ. ಕಾಂಟ್ಯಾಕ್ಟ್ ನಂಬರ್ ಈ ರೀತಿ ಇದೆ: 888000000909, ಮತ್ತೊಂದು ಸಂಖ್ಯೆ 6360133944, ಮತ್ತೊಂದು ಸಂಖ್ಯೆ 9148038971. ವೆಬ್ಸೈಟ್ ಅಡ್ರೆಸ್ ಈ ರೀತಿ ಇದೆ: www.garbhagudi.com. ವಿಸಿಟ್ ಮಾಡಿದ್ರೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀವು ಪಡ್ಕೊಳ್ಬಹುದಾಗಿದೆ.